ಹಾಯ್ ಎಲ್ಲರಿಗೂ, ನಾನಿವತ್ತು ವೆಜಿಟೇಬಲ್ ಪುಲಾವ್ ಮಾಡುವ ವಿಧಾನವನ್ನು ಹೇಳುತ್ತೇನೆ. ಇದು ನಾನು ಸೋನಾ ಮಸೂರಿ ಅಕ್ಕಿಯಿಂದ ಮಾಡಿದ್ದು. ಅರ್ಧ ಗ್ಲಾಸ್ ಸೋನಾ ಮಸೂರಿ ಅಕ್ಕಿಯನ್ನು ಅನ್ನ ಮಾಡಿ ರೆಡಿ ಮಾಡಿಟ್ಟಿದ್ದೇನೆ. ನಂತರ ತರಕಾರಿ 1 ಕ್ಯಾರೆಟ್, 7-8 ಬೀನ್ಸ್, ಸ್ವಲ್ಪ ಹಸಿ ಬಟಾಣಿಯನ್ನು ತಗೊಂಡಿದ್ದೇನೆ. ನೀವು ಬೇಕಾದರೆ ಬೇರೆ ತರಕಾರಿ ಬೇಕಾದ್ರೆ ತಗೊಳ್ಬೋದು. ನಂತರ ಮಸಾಲಕ್ಕೆ ಕೊತ್ತಂಬರಿ ಸೊಪ್ಪು, 1 ಟೊಮೆಟೊ, 2 ಕಾಯಿಮೆಣಸು, 1 ಇಂಚು ಶುಂಠಿ, ಅರ್ಧ ನೀರುಳ್ಳಿ, 7-8 ಎಸಳು ಬೆಳ್ಳುಳ್ಳಿಯನ್ನು ಗ್ರೈಂಡ್ ಮಾಡಿ ರೆಡಿ ಮಾಡಿಟ್ಟಿದ್ದೇನೆ. ಇದು ಸ್ವಲ್ಪ ಗ್ರೈಂಡ್ ಆದ ನಂತರ ಇದಕ್ಕೆ 1 ಟೀ ಸ್ಪೂನ್ ತೆಂಗಿನಕಾಯಿ ತುರಿ ಮತ್ತು 1 ಟೀ ಸ್ಪೂನ್ ಗರಂ ಮಸಾಲ ಹಾಕಿ ಪುನಃ ಗ್ರೈಂಡ್ ಮಾಡಿದ್ದೇನೆ. ನಂತರ ತರಕಾರಿಯನ್ನು ಕಟ್ ಮಾಡಿ ಕುಕ್ಕರಲ್ಲಿ 1 ವಿಸಿಲ್ ಬರುವಷ್ಟು ಬೇಯಿಸಿದ್ದೇನೆ ನಾನು. ಇಲ್ಲಿ ನಾನು ಅನ್ನ ರೆಡಿ ಮಾಡಿಟ್ಟು ನಂತರ ತರಕಾರಿಯನ್ನು ಸಪ್ರೇಟಾಗಿ ಬೇಯಿಸಿ ಮಾಡಿದ ಪಲಾವ್ ಇದು. ನಂತರ ಒಂದು ಪ್ಯಾನಿಗೆ 1 ದೊಡ್ಡ ಸೈಜ್ ನೀರುಳ್ಳಿಯನ್ನು ಕಟ್ ಮಾಡಿ ತೆಂಗಿನೆಣ್ಣೆ ಮತ್ತು ತುಪ್ಪದೊಂದಿಗೆ ಟ್ರಾನ್ಸ್ಪರೆಂಟ್ ಆಗುವಷ್ಟು ಫ್ರೈ ಮಾಡ್ತಾ ಇದ್ದೇನೆ. ಇದು ಸ್ವಲ್ಪ ಸಾಫ್ಟ್ ಆದ ನಂತರ ಇದಕ್ಕೆ 2 ಟೀ ಸ್ಪೂನ್ ಗರಂ ಮಸಾಲ ಹಾಕಿ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡಿದ್ದೇನೆ. ಯಾವಾಗಲೂ ಗ್ರೈಂಡ್ ಮಾಡಿದ ಮಸಾಲ ಮತ್ತು ಪೌಡರ್ ಹಾಕುವಾಗ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಡಬೇಕು, ಮತ್ತು ಅದರ ಹಸಿಗಾಟು ಹೋಗುವ ತನಕ ಸ್ವಲ್ಪ ಹುರಿಬೇಕು ನಾವು. ಇದೀಗ ಆಗಿದೆ. ನಂತರ ಇದಕ್ಕೆ ಗ್ರೈಂಡ್ ಮಾಡಿದ ಮಸಾಲವನ್ನು ಹಾಕಬೇಕು. ನಾನಿಲ್ಲಿ ಇದಕ್ಕೆ ಉಪ್ಪನ್ನು ಸಹ ಹಾಕಿದ್ದೇನೆ. ಈಗ ಮಸಾಲದ ಹಸಿಗಾಟು ಹೋಗೋ ತನಕ ಇದನ್ನು ಫ್ರೈ ಮಾಡಬೇಕು. ಮಸಾಲ ಸ್ವಲ್ಪ ಡ್ರೈ ಆಗುವ ತನಕ ಹುರಿಬೇಕು. ಇದೀಗ ಡ್ರೈ ಆಗ್ತಾ ಬಂದಿದೆ. ಇದಕ್ಕೆ ನಾವು ಬೇಯಿಸಿದ ತರಕಾರಿಯನ್ನು ಹಾಕಿ ಸರಿ ಮಿಕ್ಸ್ ಮಾಡಬೇಕು ಪುನಃ. ನಂತರ ಅನ್ನ ಹಾಕಿ ಮಿಕ್ಸ್ ಮಾಡಿ 5 ನಿಮಿಷ ಸಣ್ಣ ಉರಿಯಲ್ಲಿ ಬಿಸಿ ಮಾಡಬೇಕು. ಅನ್ನ ಮಿಕ್ಸ್ ಮಾಡುವಾಗ ಜಾಗ್ರತೆಯಲ್ಲಿ ಮಾಡಬೇಕು, ಮುದ್ದೆ ಆಗ್ತಿರೋದು. ಅನ್ನ ಬಿಸಿ ಇರುವಾಗ ಇದು ಮಿಕ್ಸ್ ಮಾಡಬಾರ್ದು, ಮತ್ತು ಅದರಲ್ಲಿ ಪುನಃ ಬೇಯ್ತದೆ. ಇದೀಗ ಆಗಿದೆ. ನಿಮಗೆ ಈ ರೆಸಿಪಿ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.